ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಾ ಇದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಿನ ಕಳೆದಂತೆ ದಿನದಿಂದ ದಿನಕ್ಕೆ ವಿಜಯೇಂದ್ರ ಅವರು ಇದೀಗ ಜನಪ್ರಿಯರಾಗ್ತಾ ಇದ್ದಾರೆ. ಒಂದ್ ಕಡೆ ಯತ್ನಾಳ್ ಅವರು ಉಚ್ಚಾಟನೆ ಆಯಿತು. ಯತ್ನಾಳ್ ಅವರ ಉಚ್ಚಾಟನೆಯ ಹಿಂದೆ ನೇರವಾಗಿ ವಿಜಯೇಂದ್ರ ಅವರು ಇದ್ದಾರೆ ಎನ್ನುವ ಆರೋಪ ಅಥವಾ ಒಂದು ಗೊಂದಲ ಕೇಳಿಬರ್ತಾ ಇದೆ, ಒಂದು ಮಾತು ಕೇಳಿಬರ್ತಾ ಇದೆ. ಅದಾದ ನಂತರ ಇದೀಗ ಕಾಂಗ್ರೆಸ್ ಮಾಡ್ತಿದ್ದಂಥ ಎಡವಟ್ಟುಗಳು, ಪದೇ ಪದೇ ಬೆಲೆ ಏರಿಕೆ, ಹಾಲಿನ ರೇಟು, ಕರೆಂಟ್ ಬಿಲ್ಲು, ಆ ಮುದ್ರಾಂಕ ಫೀಸು, ಅದು ಇದು, ಮೆಟ್ರೋ ರೇಟು, ಬಸ್ ರೇಟು ಎಲ್ಲವೂ ಕೂಡ ಜಾಸ್ತಿ ಆಯಿತು. ಅದಾದ ನಂತರ ಬೆಲೆ ಏರಿಕೆ ವಿರುದ್ಧ ಜನಾಕ್ರೋಶ ಎನ್ನುವ ಒಂದು ಹೆಸರಿಟ್ಕೊಂಡು ಬಿಜೆಪಿ ಕೂಡ ವಿಜೇಂದ್ರ ಅವರ ನೇತೃತ್ವದಲ್ಲಿ ಇಡೀ ರಾಜ್ಯವನ್ನು ತಿರುಗಾಡ್ತಾ ಇದೆ ಮತ್ತು ಆ ಯಾತ್ರೆಯನ್ನು ಸ್ವಲ್ಪ ಸ್ಪಷ್ಟ ನಿಲುವಿನೊಂದಿಗೆ ಬಿಜೆಪಿ ಕೂಡ ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗುತ್ತೆ ಎನ್ನುವ ಒಂದು ಸನ್ನಿವೇಶ ಈಗ ಮೇಲ್ನೋಟ ಕಂಡು ಬರ್ತಾ ಇದೆ. ಅದರ ಜೊತೆಗೆ ಏಪ್ರಿಲ್ 2ರಂದು ಫ್ರೀಡಂ ಪಾರ್ಕ್ ಅಲ್ಲಿ ಕೂಡ ಅಹೋರಾತ್ರಿ ಧರಣಿಯನ್ನು ಮಾಡಿತು. ಅಲ್ಲಿಂದ ಪ್ರಾರಂಭವಾದಂಥ ಈ ಧರಣಿ ಯಾತ್ರೆ ಮೈಸೂರಿಗೆ ಹೋಯಿತು. ಮೈಸೂರಿಂದ ಶಿವಮೊಗ್ಗ, ಉಡುಪಿ, ಮಂಗಳೂರು, ಕೊಡಗು, ಕಾರವಾರ, ಹೀಗೆ ಇಡೀ ರಾಜ್ಯದ ಪ್ರತಿ ಜಿಲ್ಲೆಗೂ ಹೋಗುತ್ತೆ ಎನ್ನುವ ಒಂದು ಲೆಕ್ಕಾಚಾರವನ್ನು ಹಾಕೊಂಡಿದೆ. ಜೊತೆಗೆ ಒಂದು ಪ್ಲಾನ್ ಹಾಕೊಂಡಿದೆ. ಇದರ ಮಧ್ಯೆ ವಿಜೇಂದ್ರ ಅವರಿಗೂ ಕೂಡ ಒಂದು ದೊಡ್ಡ ಗಿಫ್ಟ್ ಸಿಗುತ್ತೆ ಹೈಕಮಾಂಡ್ ನಿಂದ. ಯಾಕಂದ್ರೆ ಈಗಾಗಲೇ 1.25 ವರ್ಷ ಆಗಿದೆ ವಿಜೇಂದ್ರ ಅವರು ಬಿಜೆಪಿ ರಾಜ್ಯ ಅಧ್ಯಕ್ಷರ ಪಟ್ಟವನ್ನು ವಹಿಸಿಕೊಂಡು. ಅದರಲ್ಲಿ ಒಂದು ಲೋಕಸಭಾ ಚುನಾವಣೆ ಬಂತು. ಲೋಕಸಭಾ ಚುನಾವಣೆಯಲ್ಲಿ ಕೂಡ 28ರಲ್ಲಿ 28 ಕ್ಷೇತ್ರದಲ್ಲಿ ಸುಮಾರು 19 ಕ್ಷೇತ್ರ, ಅಂದ್ರೆ 17+2 17 ಬಿಜೆಪಿ ಗೆದ್ದು, 2 JDS ಮೈತ್ರಿ ಗೆದ್ದಿತ್ತು. ಹಾಗಾಗಿ ಪಕ್ಷ ಕಷ್ಟದಲ್ಲಿದ್ದಾಗ ಕೂಡ 17, 18, 19 ಸೀಟನ್ನು ಗೆಲ್ಲಿಸಿದಂತ ಕೀರ್ತಿ ವಿಜೇಂದ್ರ ಅವರಿಗಿದೆ. ಅದಾದ ನಂತರ ಒಂದು ಬೈ ಎಲೆಕ್ಷನ್ ಮೂರು ಕ್ಷೇತ್ರದಲ್ಲಿ 3 ಸೋತಿದೆ, ಅದು ಬೇರೆ ಪ್ರಶ್ನೆ. ಯಾಕಂದ್ರೆ ಆ ಟೈಮಲ್ಲಿ ಯಾವ ಆಡಳಿತ ಪಕ್ಷ ಇರುತ್ತೆ ಅದರ ಅಭ್ಯರ್ಥಿಗಳು ಗೆಲ್ಲುವುದು ಒಂದು ಸರಿ ಸಾಮಾನ್ಯ. ಹಾಗಾಗಿ ಅದರ ಎಫೆಕ್ಟ್ ವಿಜೇಂದ್ರ ಅವರು ಬಿದ್ದಿಲ್ಲ. ಈ ಎಲ್ಲವನ್ನ ನೋಡ್ತಾ ಇದ್ರೆ ಇದೀಗ ಯತ್ನಾಳ್ ಅವರು ಉಚ್ಚಾಟನೆಯ ನಂತರ ವಿಜೇಂದ್ರ ಅವರಿಗೆ ಹೈಕಮಾಂಡ್ ನಿಂದ ಕೂಡ ಒಂದು ದೊಡ್ಡ ಗಿಫ್ಟ್ ಸಿಗುವ ಚಾನ್ಸ್ ಇದೆ. ಯಾಕಂದ್ರೆ ಅಧಿಕೃತವಾಗಿ ಮರು ಘೋಷಣೆ ಅನ್ನೋದಕ್ಕಿಂತ ಮೊದಲು ಹೊಸ ರಾಜ್ಯ ಅಧ್ಯಕ್ಷರ ಆಯ್ಕೆ ಆಗುತ್ತೆ. ಆ ಅಧ್ಯಕ್ಷರ ಆಯ್ಕೆಯಲ್ಲಿ ವಿಜೇಂದ್ರ ಅವರೇ ರಾಜ್ಯದ ಅಧ್ಯಕ್ಷರಾಗ್ತಾರೆ ಎನ್ನುವ ಒಂದು ದೊಡ್ಡ ಮಾಹಿತಿ ಸಿಗ್ತಾ ಇದೆ. ಅದು ಈಗಾಗಲೇ ಕಾದು ನೋಡ್ಬೇಕಾಗಿದೆ. ಯಾಕಂದ್ರೆ ಕೆಲವೊಂದು ದಿನಗಳಲ್ಲಿ, 1 ವಾರ ಅಥವಾ 2 ವಾರದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಕರ್ನಾಟಕಕ್ಕೆ ಬಂದು ಎಲ್ಲವನ್ನ ಅವಲೋಕಿಸಿ ಸಾಂಪ್ರದಾಯಿಕವಾಗಿ ಒಂದು ಚುನಾವಣೆ ರೀತಿಯಲ್ಲಿ ಮಾಡಿ, ಒಂದು ನಾಮಿನೇಷನ್ ಮಾಡಿ, ಅದನ್ನು ಅಧಿಕೃತವಾಗಿ ಘೋಷಣೆ ಮಾಡುವಂತಹ ಎಲ್ಲ ಸಾಧ್ಯತೆ ಕೂಡ ಇದೆ. ಅಷ್ಟರ ಮಟ್ಟಿಗೆ ವಿಜೇಂದ್ರ ಅವರು ಇದೀಗ ಅವರ ಮುಖ ನೋಟಿಗೆ ಗೊತ್ತಾಗುತ್ತೆ, ಒಂಚೂರು ಹೊಳಪಿನಿಂದ ಕೂಡಿದೆ ಮತ್ತು ಅಗ್ರೆಸಿವ್ ಆಗಿದ್ದಾರೆ. ಇವೆಲ್ಲದರ ನಡುವೆ ಈಗ ಜನಾಕ್ರೋಶ ಯಾತ್ರೆ ಸ್ಟಾರ್ಟ್ ಆಗಿದೆ. ಶಿವಮೊಗ್ಗ, ಉಡುಪಿ, ಕಾರವಾರ ಹೀಗೆ ಸಾಕ್ತಾ ಇರುವಾಗ ವಿಜೇಂದ್ರ ಅವರು ಒಂದು ಸ್ಫೋಟಕ ಮಾಹಿತಿಯನ್ನು ಹೇಳಿದ್ದಾರೆ. ಆಸ್ ಯೂಶುವಲ್ ಹೋಗ್ತಾ ಮಾಧ್ಯಮದವರು ಮಿತ್ರರು ಸಿಗ್ತಾರೆ, ಮಾಧ್ಯಮ ಪತ್ರಕರ್ತರು ಸಿಗ್ತಾರೆ, ಪ್ರೆಸ್ ಮೀಟ್ ಆಗುತ್ತೆ, ಅಥವಾ ಅನೇಕ ಸುದ್ದಿಗಳು ವಿಜೇಂದ್ರ ಅವರು ಹಂಚ್ಕೊಳ್ತಾನೆ ಇರ್ತಾರೆ. ಆಗ ಪದೇ ಪದೇ ಕೇಳಿ ಬರ್ತಿದ್ದಂತ ಮತ್ತು ಈ ಹಿಂದೆ ಕೂಡ ಅನೇಕ ಮಾಧ್ಯಮದವರು ಮತ್ತೆ ವಿರೋಧ ಪಕ್ಷದವರು ಆಗಿರ್ಬೋದು, ಆಡಳಿತ ಪಕ್ಷ ಆಗಿರ್ಬೋದು, ಅನೇಕ ಪಕ್ಷದವರು ಜೊತೆಗೆ ವಿಜೇಂದ್ರ ಅವರ ವಿರೋಧಿ ಬಣದಲ್ಲಿ ಗುರುತಿಸಿಕೊಂಡಂತವರು ಯತ್ನಾಳ್ ಅವರು ಕೂಡ ಹೇಳ್ತಾ ಇದ್ರು, ವಿಜೇಂದ್ರ ಅವರು ಬಿಜೆಪಿ ಪಕ್ಷವನ್ನ ಮುನ್ನಡೆಸ್ತಲ್ಲ, ಅವರು ಹಾಳು ಮಾಡ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ವಿಜಯಿಸಬೇಕಾಗಿದೆ, ಅವರಿಗೆ ತಮ್ಮ ಕುಟುಂಬದ ಒಳಿತಬೇಕಾಗಿದೆ, ತಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಹಠ ಇದೆ. ಹಾಗಾಗಿ ಎಲ್ಲರನ್ನು ಮುಳುಗಿಸಿ ಅವರು ಈಗ ಸದ್ಯ ಕಾಂಗ್ರೆಸ್ ಆಡಳಿತ ಇರುವುದರಿಂದ ಕಾಂಗ್ರೆಸ್ನ ಅನೇಕ ಮುಖಂಡರ ಜೊತೆ, ಮಿನಿಸ್ಟರ್ಗಳ ಜೊತೆ ಈ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ವಿಜೇಂದ್ರ ಗೆಲ್ಲಿಗೂ ಕೂಡ DK ಶಿವಕುಮಾರ್ ಅವರ ಒಂದು ಹಸ್ತಕ್ಷೇಪ ಬೇಕಿತ್ತು. ಯಾಕಂದ್ರೆ ವಿಜೇಂದ್ರ ಅವರು ಆ ಕ್ಷೇತ್ರದಲ್ಲೂ ಕೂಡ ಒಳ್ಳೆ ಕ್ಯಾಂಡಿಡೇಟ್ ಅನ್ನ ಕಾಂಗ್ರೆಸ್ ಹಾಕಿಲ್ಲ. ಹಾಗಾಗಿ ಇಬ್ಬರ ಮಿಡ್ಲೆ ಒಂದು ದೊಡ್ಡ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇದೆ. ಜೊತೆಗೆ DK ಶಿವಕುಮಾರ್ ಅವರು ವಿಜೇಂದ್ರ ಅವರು ಏನೇ ಫೈಲ್ ತಗೊಂಡ್ರು ಕೂಡ ಅದನ್ನು ಸಿಗ್ನೇಚರ್ ಹಾಕೊಡ್ತಾರೆ ಅನ್ನೋ ದೊಡ್ಡ ಆರೋಪವನ್ನು ಕೂಡ ಮಾಡಿದ್ರು. ಅದಾದ ನಂತರ ಇದೇ ಪ್ರಶ್ನೆಯನ್ನ ಮಾಧ್ಯಮದವರು ಕೇಳಿದಾಗ ವಿಜೇಂದ್ರ ಅವರು ಸ್ಪಷ್ಟವಾಗಿ ಹೇಳಿಬಿಟ್ರು, ನೀವು ಏನೇ ಮಾಡಬಹುದು, ನಾವೇನಾದ್ರೂ ಕಾಂಗ್ರೆಸ್ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ರೆ ನಾವು 3 ಹಗರಣವನ್ನು ಬಯಲಿಗೆ ಎಳಿತಾ ಇರಲಿಲ್ಲ. ವಾಲ್ಮೀಕಿ ಹಗರಣದಲ್ಲಿ ನಾವು ಹೋರಾಟ ಮಾಡಿದ ಪ್ರತಿಫಲವಾಗಿ ನಾಗೇಂದ್ರ ಅವರು ಸಚಿವ ಸ್ಥಾನಕ್ಕೆ ರಿಸೈನ್ ಮಾಡಿದ್ರು. ಅನೇಕ ಹಗರಣಗಳನ್ನ ಬಯಲಿಗೆಳೆದ್ವಿ. ನಾವು ಬೆಂಗಳೂರಿಂದ ಮೈಸೂರು ತನಕ ಮೂಢ ಹಗರಣವನ್ನು ಜನರಿಗೆ ತಲುಪಿಸಿದ್ವಿ. ಹಾಗಾಗಿ ಅದು ಕೇಸ್ ಆಯ್ತು. ಈಗ ಕೇಸ್ ಕೋರ್ಟ್ ನಲ್ಲಿದೆ. ಕ್ಲೀನ್ ಚಿಟ್ ಕೊಟ್ಟರೂ ಕೂಡ ಅದು ಈಗ ಕೆಳ ಹಂತದ ನ್ಯಾಯಾಲಯದಲ್ಲಿ ವಿಚಾರಣೆ ನಡೀತಾ ಇದೆ. ಜೊತೆಗೆ ಈಗ ಬೆಲೆ ಏರಿಕೆಯ ಬಿಸಿಯನ್ನ ಜನರಿಗೆ ತಟ್ಟಬಾರದು ಎನ್ನುವ ದೃಷ್ಟಿಯಲ್ಲಿ ಬೆಲೆ ಏರಿಕೆ ವಿರುದ್ಧವಾಗಿ ನಾವು ಹೋರಾಡ್ತಾ ಇದ್ದೇವೆ. ಇವೆಲ್ಲವನ್ನು ನೋಡ್ತಾ ಇದ್ರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಜೊತೆ, ಅದು ಸೈದ್ಧಾಂತಿಕ ವಿರೋಧಿಯಾದಂತಹ ಕಾಂಗ್ರೆಸ್ ಜೊತೆ ಯಾವುದೇ ಒಪ್ಪಂದ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ವೇ ಇಲ್ಲ. ನಾನು ಒಬ್ಬ ರಾಷ್ಟ್ರೀಯ ಪಕ್ಷದ ರಾಜ್ಯಾಧ್ಯಕ್ಷನಾಗಿದ್ದೇನೆ. ನಮ್ಮ ತಂದೆಯವರು ಕೂಡ 4 ಬಾರಿ CM ಆಗಿದ್ದಂಥವ್ರು. ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ನಾವು ಪಕ್ಷಕ್ಕೆ ದ್ರೋಹ ಮಾಡಲೇಬಾರದು. ನಾನು ಈಗ ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಇದ್ದೇನೆ, ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತೇನೆ. ಜೊತೆಗೆ ರಾಜ್ಯ ಬಿಜೆಪಿಯನ್ನು ಕಟ್ಟುವ ದೃಷ್ಟಿಯಲ್ಲಿ ನಾನು ಶ್ರಮವನ್ನು ವಹಿಸ್ತೇನೆ. ಎಸ್, ನೀವು ಕೇಳಿದಂತ ಕ್ವಶನ್ ಸರಿಯಾಗಿದೆ.
ನಾನು ಡಿ ಕೆ ಶಿವಕುಮಾರ್ ಅವರ ಜೊತೆ ಚೆನ್ನಾಗಿದ್ದೇವೆ, ವಿ ಆರ್ ದ ಅಂದ್ರೆ ನಾವಿಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೇವೆ ಎಂದು ಹೇಳೋದ್ರ ಮುಖಾಂತರ ಎಸ್, ಆರೋಪಗಳಲ್ಲಿ ಸತ್ಯ ಇದೆ, ಅದು ಪೊಲಿಟಿಕಲ್ ಆರೋಪ ಆಗಬಾರ್ದು, ನಾವು ಇಬ್ರು ಕೂಡ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೇವೆ ಎಂದು ಹೇಳೋದ್ರ ಮುಖಾಂತರ ಈ ಜನರಲ್ಲಿ ಗೊಂದಲ ಇತ್ತಲ್ಲ, ಹೌದು ಡಿ ಕೆ ಶಿವಕುಮಾರ್ ಅವರು ಮತ್ತು ವಿಜೇಂದ್ರ ಅವರು ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡ್ಕೊಂಡಿದ್ದಾರೆ, ಅವ್ರು ಏನೋ ಮಾಡ್ತಿದ್ದಾರೆ, ಅವರಿಗೆ ಬಿಜೆಪಿ ಮತ್ತು ಕಾಂಗ್ರೆಸ್ ಗೆಲುವಿನ ಮುಖ್ಯ ಅಲ್ಲ, ಅವ್ರ ಸ್ವಂತ ಗೆಲುವು ಮುಖ್ಯ, ತಾವು ಗೆದ್ದುಕೊಂಡು ಯಾರೇ ಅಧಿಕಾರದಲ್ಲಿದ್ರು ಕೂಡ ನಾವು ತಮ್ಮ ಬೇಳೆಯನ್ನು ಬೇಯಿಸ್ಕೊಳ್ಬೇಕು, ತಮ್ಮ ಏನೋ ಒಂದು ಸ್ವಕಾರ್ಯವನ್ನು ಮಾಡ್ಕೊಳ್ಬೇಕು ಎನ್ನುವ ಆರೋಪ ಕೇಳಿ ಬರ್ತಿತ್ತಲ್ಲ, ಅದಕ್ಕೆ ಕಳೆದ ಒಂದು ದಿನದ ಹಿಂದೆ ವಿಜೇಂದ್ರ ಅವರು ಶಿವಮೊಗ್ಗದಲ್ಲಿ ಸ್ಪಷ್ಟ ಉತ್ತರವನ್ನು ಕೊಟ್ಟಿದ್ದಾರೆ. ನಮ್ಮ ಮಧ್ಯೆ ಮತ್ತು ಕಾಂಗ್ರೆಸ್ ಮಧ್ಯೆ ಯಾವುದೇ ರಾಜಕಾರಣಿ ಆಗಿರ್ಬೋದು, ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಯಾವುದೇ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇಲ್ವೇ ಇಲ್ಲ, ಅದು ಸಾಧ್ಯವೂ ಆಗುವುದಿಲ್ಲ. ಆದರೆ ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬಂದಾಗ ನಾವಿಬ್ರು ವ್ಯಾವಹಾರಿಕವಾಗಿ ನಾವು ಜೊತೆಗಿದ್ದೇವೆ, ನಾವು ಬಿಸ್ನೆಸ್ ಪಾರ್ಟ್ನರ್ ಎಂದು ಹೇಳೋದ್ರ ಮುಖಾಂತರ ಎಸ್, ಅವರು ಕೂಡ ಒಪ್ಕೊಂಡಿದ್ದಾರೆ, ವಿಜೇಂದ್ರ ಅವರು ಒಪ್ಕೊಂಡಿದ್ದಾರೆ, ಡಿ ಕೆ ಜೊತೆ ನಾವು ಚೆನ್ನಾಗಿದ್ದೇವೆ. ಆದರೆ ಪೊಲಿಟಿಕಲ್ ಸಿದ್ಧಾಂತ ಬಂದಾಗ ನಾವು ಇಬ್ರು ಕೂಡ ವಿರೋಧಿಗಳು, ನಮ್ಮನ್ನು ಅವರು ವಿರೋಧ ಮಾಡ್ತಾರೆ, ನಾವು ಅವರನ್ನು ವಿರೋಧ ಮಾಡ್ತೀವಿ. ಯಾಕಂದ್ರೆ ವಿ ಆರ್ ಫ್ರಮ್ ದ ಡಿಫರೆಂಟ್ ಪೊಲಿಟಿಕಲ್ ಪಾರ್ಟಿ ಅಂತ ಹೇಳ್ತಾರೆ. ನಂದು ಒಂದು ಸಿದ್ಧಾಂತ ಇದೆ, ನಮ್ಮ ಪಾರ್ಟಿದ ಒಂದು ಸಿದ್ಧಾಂತ ಇದೆ, ಜೊತೆಗೆ ಡಿ ಕೆ ಶಿವಕುಮಾರ್ ಅವರ ಕಾಂಗ್ರೆಸ್ಗೂ ಒಂದು ಸಿದ್ಧಾಂತ ಇದೆ. ಹಾಗಾಗಿ ಆ ಸಿದ್ಧಾಂತದಲ್ಲಿ ನಾವು ಯಾವುದೂ ಕೂಡ ಕೊಲ್ಯಾಡ್ ಆಗಲ್ಲ ಅಥವಾ ಮರ್ಜ್ ಆಗಲ್ಲ. ನಾವು ಪಕ್ಷವಾಗಿ ಅವರ ಪಕ್ಷವಾಗಿ ಹೋರಾಟ ಮಾಡ್ತೇವೆ. ಆದ್ರೆ ಬಿಸ್ನೆಸ್ ಬಂದಾಗ ನಮ್ಮ ವ್ಯವಹಾರ ಹೊರಗಡೆ ಇರುತ್ತೆ, ಪಕ್ಷದ ಹೊರತಾಗಿ ನಾವು ಬೇರೆ ವ್ಯವಹಾರ ಮಾಡ್ಕೊಂಡಿದ್ದೇವೆ ಅನ್ನುವ ಒಂದು ಸ್ಪಷ್ಟ ಉತ್ತರವನ್ನು ಕೊಡ್ತಾರೆ. ಇನ್ನು ಡಿ ಕೆ ಶಿವಕುಮಾರ್ ಅವರು ರಾಜಕಾರಣಿ ಆಗಿದ್ರು ಕೂಡ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್. ಅವರ ಆಸ್ತಿ ಮತ್ತು ಲೆಕ್ಕಾಚಾರ ತೆಗೆತ ಅವರು ದೊಡ್ಡ ಆಸ್ತಿ ಇರುತ್ತೆ. ಅವರೊಬ್ಬರ ಪಕ್ಷದ ಕಟ್ಟ ಅನುಯಾಯಿಯೂ ಕೂಡ ಹೌದು, ಕಾಂಗ್ರೆಸ್ನ ಕಾರ್ಯಕರ್ತರು ಹೌದು, ಕಾಂಗ್ರೆಸ್ನ ಮಿನಿಸ್ಟರ್ ಹೌದು, ಕಾಂಗ್ರೆಸ್ನ ರಾಜ್ಯ ಅಧ್ಯಕ್ಷರು ಕೂಡ. ಆದ್ರೆ ಅವರು ರಾಜಕೀಯಕ್ಕೂ ಮೊದಲು ಅಥವಾ ರಾಜಕೀಯದ ಜೊತೆಯಲ್ಲಿ ಅವರು ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಅವರ ಸ್ಕೂಲ್ ಇದೆ, ಬಿಲ್ಡಿಂಗ್ಸ್ ಇದೆ, ಮಾಲ್ ಇದೆ, ಎಲ್ಲವೂ ಇದೆ. ಇಡೀ ದೇಶದ ಶ್ರೀಮಂತ ರಾಜಕಾರಣಿಯ ಪಟ್ಟಿಯಲ್ಲಿ ಅವರು 2ನೇ ಸ್ಥಾನಕ್ಕೆ ಬರ್ತಾರೆ. ಅವರೇ ಘೋಷಣೆ ಮಾಡಿಕೊಂಡಂತ ಸುಮಾರು 1,500 ಕೋಟಿಯಷ್ಟು ಅವರು ಆಸ್ತಿಯನ್ನು ಘೋಷಣೆ ಮಾಡ್ಕೊಂಡಿದ್ದಾರೆ. ಹೀಗಾಗಿ ಅವರು ಕೂಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿದ್ದಾರೆ. ಜೊತೆಗೆ ಯಡಿಯೂರಪ್ಪನವರ ಮಗನಾದಂತ ವಿಜೇಂದ್ರರು ಕೂಡ ಬೇರೆ ಬೇರೆ ವ್ಯವಹಾರಗಳನ್ನು ಹೊಂದಿದ್ದಾರೆ. ಅಂದ್ರೆ ರಾಜಕೀಯದ ಹೊರತಾಗಿ ಅವರ ಖಾಸಗಿ ಬದುಕಿನಲ್ಲಿ ದೊಡ್ಡ ಬಿಸ್ನೆಸ್ ಅನ್ನು ಹೊಂದಿದ್ದಾರೆ. ಹಾಗಾಗಿ ಆ 2 ಬಿಸ್ನೆಸ್ ಮ್ಯಾನ್ಗಳು ಬೇರೆ ಬೇರೆ ವ್ಯವಹಾರಗಳಲ್ಲಿ ಜೊತೆಗಿದ್ದಾರೆ. ಈ ದೃಷ್ಟಿಯಲ್ಲಿ ವಿಜೇಂದ್ರ ಅವರು ಹೇಳಿದಿಷ್ಟು, ನಾನು ಮತ್ತು ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಪಕ್ಷದ ಸಿದ್ಧಾಂತದಲ್ಲಿ ನಮ್ಮದೇ ಸಿದ್ಧಾಂತ ಬೇರೆ ಇದೆ, ಅವರದೇ ಸಿದ್ಧಾಂತ ಬೇರೆ ಇದೆ. ಹಾಗಾಗಿ ನಾವು ಇಬ್ರು ಕೂಡ ಪಕ್ಷಕ್ಕೆ ಬಂದಾಗ ನಾವಿಬ್ರು ವಿರೋಧಿಗಳು. ಆದರೆ ಬಿಸ್ನೆಸ್ ಅಂತ ಬಂದಾಗ ನಮ್ಮ ವ್ಯವಹಾರ ಹೊರಗಡೆ ಇರುತ್ತೆ, ಅದು ಪಕ್ಷಕ್ಕೂ ಮತ್ತು ಆ ವ್ಯವಹಾರಕ್ಕೂ ಸಂಬಂಧ ಇಲ್ಲ ಎನ್ನುವ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಆದರೆ ಯತ್ನಾಳ್ ಅವರು ಈ ಹಿಂದೆ ಹೇಳಿದಂತೆ ಇಲ್ಲ, ವಿಜೇಂದ್ರ ಅವರು ಕಾಂಗ್ರೆಸ್ ಪಕ್ಷದ ಜೊತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅನ್ನು ಮಾಡ್ಕೊಂಡಿದ್ದಾರೆ ಎನ್ನುವ ಹೇಳಿಕೆಗೆ ಇದೀಗ ಸ್ಪಷ್ಟ ಉತ್ತರವನ್ನು ಕೊಟ್ಟು ಒಂದೇ ಕಲ್ಲಿಗೆ ಅನೇಕ ಹಕ್ಕಿಗಳನ್ನು ಹೊಡೆದಾಕಿದ್ದಾರೆ. ಒಂದು ಕಾಂಗ್ರೆಸ್ನ ಅವರು ಹೇಳ್ಕೊಂಡಂತೆ ಅಥವಾ ಯತ್ನಾಳ್ ಅವರು ಹೇಳ್ಕೊಂಡಂತೆ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಅಂತ ಒಂದು ಆಪಾದನೆಯಿಂದ ಹೊರಗೆ ಬಂದಿದ್ದಾರೆ. ಜೊತೆಗೆ ಹೌದು, ನಾವಿಬ್ರು ಕೂಡ ಪೊಲಿಟಿಕಲಿ ಪಾರ್ಟ್ನರ್ ಅಲ್ಲ, ಜೊತೆಗೆ ಬಿಸ್ನೆಸ್ ಪಾರ್ಟ್ನರ್ ಆಗಿದ್ದೇವೆ ಎನ್ನುವ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವೆಲ್ಲವನ್ನ ನೋಡ್ತಾ ಇದ್ರೆ ವಿಜೇಂದ್ರ ಅವರ ಗೆಲುವಾಗ್ಲಿ, ವಿಜೇಂದ್ರ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿದಾಗ್ಲಿ ಅಥವಾ ಅನೇಕ ಬೆಳವಣಿಗೆಗಳಿಂದ ವಿಜೇಂದ್ರ ಅವರನ್ನ ತಪ್ಪಿಸಲಿಕ್ಕೆ ಯಾರಿಂದಲೂ ಸಾಧ್ಯವಾಗ್ತಲ್ಲ. ಯಾಕಂದ್ರೆ ವಿಜೇಂದ್ರ ಅವರನ್ನ ಹತ್ತಿರದಿಂದ ಬಲ್ಲವರು ಹೇಳೋ ಪ್ರಕಾರ ವಿಜೇಂದ್ರ ಅವರು ಇದೀಗ ಮತ್ತೆ 2028 ತನಕ ಅವರು ರಾಜ್ಯಾಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿತಾರೆ. ಜೊತೆಗೆ ಅವರೇ ಮುಂಬರುವ ಎಲೆಕ್ಷನ್ ಅನ್ನ ಮುನ್ನಡೆಸ್ತಾರೆ, ಗೆಲ್ತಾರೆ, ಜೊತೆಗೆ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಎನ್ನುವ ದೊಡ್ಡ ವಿಶ್ವಾಸವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಏನೇ ಆಗ್ಲಿ, ಯತ್ನಾಳ್ ಅವರು ಪದೇ ಆರೋಪವನ್ನು ಮಾಡ್ತಾನೆ ಇದ್ರು. ಅವ್ರ ಒಂದೊಂದೇ ಆರೋಪಕ್ಕೆ ಜನಾಕ್ರೋಶ ಯಾತ್ರೆಯ ಮೂಲಕ ಯತ್ನಾಳ್ ಅವರಿಗೆ ಪದೇ ಸ್ಪಷ್ಟ ಉತ್ತರವನ್ನು ಕೊಡ್ತಾ ಇದ್ದಾರೆ. ಮೊದಲನೇದಾಗಿ, ನಾನು ಮಾನಷ್ಟ ಮೊಕದ್ದಮೆಯನ್ನು ಹಾಕಬೇಕಿತ್ತು, ಹಾಕಿಲ್ಲ, ಅದು ದೊಡ್ಡ ತಪ್ಪು ಮಾಡಿದೆ, ಇನ್ನು ಮುಂದೆ ಹಾಕ್ತೇನೆ ಅನ್ನುವ ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ಅದಾದ ನಂತರ ಪೊಲಿಟಿಕಲ್ ಅಡ್ಜಸ್ಟ್ಮೆಂಟ್ ಎನ್ನುವ ಒಂದು ಸ್ಟೇಟ್ಮೆಂಟ್ಗೆ ಅಥವಾ ಒಂದು ಆಪಾದನೆಗೆ ಅವ್ರು ಹೇಳೋದು, ನಾವಿಬ್ರು ಪೊಲಿಟಿಕಲ್ ಪಾರ್ಟ್ನರ್ಸ್, ಆದರೆ ಪಕ್ಷ ಅಂತ ಬಂದಾಗ ನಾವಿಬ್ರು ವಿರೋಧಿಗಳು ಎಂದು ಹೇಳೋದ್ರ ಮುಖಾಂತರ ಒಂದು ಆಪಾದನೆಗೆ ಅಥವಾ 2 ಆಪಾದನೆಗೆ ಈಗ ತೆರೆ ಎಳೆದಿದ್ದಾರೆ. ಆದರೆ ಮತ್ತೆಲ್ಲ ಯಾವೆಲ್ಲ ಹೊಸ ಆಪಾದನೆಗಳು ಬರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.